ನಮಸ್ಕಾರ ಎಲ್ಲರಿಗೂ. ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ನಾನಿವತ್ತು ಈ ವಿಡಿಯೋದಲ್ಲಿ ಒಂದು ಟಿಕ್ ಟಾಕ್ ಆ್ಯಪ್ನ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಟಿಕ್ ಟಾಕ್ ಯಾರಿಗೆ ಗೊತ್ತಿಲ್ಲ ಹೇಳಿ, ಒಂದು ಆ್ಯಪ್ ತುಂಬ ಒಂದು ಫೇಮಸ್ ಮತ್ತು ಪಾಪ್ಯುಲರ್ ಆಗಿರುವ ಒಂದು ಮನೋರಂಜನೆ ಆ್ಯಪ್ ಅಂತಲೇ ಹೇಳ್ಬೋದು. ಈ ಒಂದು ಟಿಕ್ ಟಾಕ್ ಆ್ಯಪ್ನ ಬಗ್ಗೆ ನಿಮಗೆ ಕೆಲವೊಂದಿಷ್ಟು ನಿಮಗೆ ಗೊತ್ತಿಲ್ಲತಕ್ಕಂಥ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋನ ಮಿಸ್ ಮಾಡಿದೆ, ಕೊನೆವರೆಗೂ ನೋಡಿ. ಸೊ ಮೂಲತಃ ಈ ಒಂದು ಟಿಕ್ ಟಾಕ್ ಆ್ಯಪ್ ಮ್ಯೂಸಿಕ್ ಲೈ ಎನ್ನುವ ಒಂದು ಆ್ಯಪ್ನ ಒಂದು ಪ್ರತಿರೂಪ ಅಂತ ಹೇಳ್ಬೋದು. ಅವರದೇ ಒಂದು ಆ್ಯಪ್ ಇದು. ಸೊ ಇದು ಮೂಲತಃ ಚೈನಾ ಕಂಪ್ನಿ ಆ್ಯಪ್ ಕೂಡ. ಸೊ ಇದ್ರ ಮೇಲೆ ನೀವು ತಿಳ್ಕೊಬೋದು ಈ ಒಂದು ಟಿಕ್ ಟಾಕ್ ಆ್ಯಪ್ ನಿಮ್ಮ ಮೊಬೈಲಲ್ಲಿ ಇರೋದ್ರಿಂದ ಎಷ್ಟು ಸೇಫ್ ಅಂತ. ಸೊ ಥಿಂಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಇದರೊಂದು ಡಿಸ್ಅಡ್ವಾಂಟೇಜಸ್ ನಾನು ನಿಮಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಯಾವುದೇ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇಲ್ಲ. ಈ ಒಂದು ಆ್ಯಪ್ಗೆ ಏಜ್ ರಿಸ್ಟ್ರಿಕ್ಷನ್ಸ್ ಇಲ್ಲ. ವೆರೈಟಿ ಆಫ್ ವೀಡಿಯೋಸ್ ಬರ್ತಾ ಇರುತ್ತೆ. 18+ ಕಂಟೆಂಟ್ ತುಂಬ ಬರ್ತಾ ಇದೆ. ಟ್ರೆಂಡಿಂಗಲ್ಲಿ ನೋಡಿಬಿಟ್ರೆ ಅಂತೂ ಬರೀ ಅದೇ ಇರುತ್ತೆ. ಸೊ ಇದ್ರ ಬಗ್ಗೆ ನಾನು ನಿಮಗೆ ಒಂದು ತಿಳಿಸ್ಕೊಡ್ತೀನಿ. ಸೊ ಮೊದಲೇದಾಗಿರೋ ಒಂದು ಮೇನ್ ಡಿಸ್ಅಡ್ವಾಂಟೇಜಸ್ ನೋಡೋದಾದರೆ, ನೀವು ಈ ಒಂದು ಆ್ಯಪನ್ನು ನಿಮ್ಮ ಮೊಬೈಲ್ ಫೋನಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣವೇ ನಿಮ್ಮ ಒಂದು ಪ್ರೊಫೈಲ್ನ ನೀವು ಕ್ರಿಯೇಟ್ ಮಾಡೋವರೆಗೂ ರ್ಯಾಂಡಮ್ ಆಗಿ ವಿಡಿಯೋಸ್ ಬರ್ತಾನೆ ಇರುತ್ತೆ. ವರ್ಲ್ಡ್ ವೈಡ್ ವೆಸ್ಟರ್ನ್ ಕಂಟ್ರೀಸ್ ಆಗಿರ್ಬೋದು, ನಮ್ಮ ಒಂದು ಇಂಡಿಯನ್ ಕಂಟ್ರಿ ವಿಡಿಯೋಸ್ ಆಗಿರ್ಬೋದು, ಎಲ್ಲ ರ್ಯಾಂಡಮ್ ವಿಡಿಯೋಸ್ಗಳು ಬರ್ತಾ ಇರುತ್ತೆ. ಸೊ ಇಲ್ಲಿ ಯಾವುದೇ ಒಂದು ಏಜ್ ರಿಸ್ಟ್ರಿಕ್ಷನ್ಸ್ ಇಲ್ಲದೆ ಇರೋದ್ರಿಂದ ಕೆಲವು ಸಾರಿ ಒಂದು 18+ ಕಂಟೆಂಟ್ ಇರುವಂಥ ವಿಡಿಯೋಸ್ಗಳು ಬರ್ತಾ ಇರುತ್ತೆ. ನಿಮ್ಮ ಮನೇಲಿ ಒಂದು ಚಿಕ್ಕ ಮಕ್ಕಳು ಇದ್ದರೆ, ಯಾರೋ ನಿಮ್ಮ ಪೇರೆಂಟ್ಸ್ ನೋಡ್ತಾ ಇದ್ದರೆ ತುಂಬ ಒಂದು ಅಸಹ್ಯ ಅನಿಸುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ಎರಡನೇ ಡಿಸ್ಅಡ್ವಾಂಟೇಜಸ್ ನೋಡೋದಾದರೆ, ಈ ಒಂದು ಆ್ಯಪ್ನಲ್ಲಿ ಯಾವುದೇ ಒಂದು ಬರ್ತಕ್ಕಂಥ ವ್ಯೂಸ್ ಆಗಿರ್ಬೋದು ಅಥವಾ ಒಂದು ಸಬ್ಸ್ಕ್ರೈಬರ್ಸ್ ಅಂದರೆ ಹಾರ್ಟ್ ಕೊಡೋದು ಅಂತಾರಲ್ಲ, ಅದೆಲ್ಲ ಒಂದು ರಿಯಲ್ ಅನ್ಸಲ್ಲ. ಯಾಕಪ್ಪ ರಿಯಲ್ ಅನ್ಸಲ್ಲ ಅಂದರೆ, ಇಲ್ಲಿ ನೀವೇನಾದರೂ ಒಂದು ತುಂಬ ಜನ ಕ್ರಿಯೇಟರ್ಸ್ ಇರ್ತಾರೆ, ಡಬ್ ಸ್ಮ್ಯಾಶ್ ಮಾಡ್ತಾ ಇರ್ತಾರೆ, ತುಂಬ ಆರ್ಟಿಸ್ಟ್ಸ್ ಇರ್ತೀರ. ನಿಮ್ಮ ಒಂದು ವ್ಯೂಸ್ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಗೆ ಅನಿಸುತ್ತೆ. ಬಟ್ ಇಲ್ಲಿ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ಮಾನಿಟೈಸೇಷನ್ ಇರಲ್ಲ. ಸೊ ಮಾನಿಟೈಸೇಷನ್ ಇರದೇ ಇದ್ರೂ ಕೂಡ ಈ ಒಂದು ಆ್ಯಪನ್ನ ಓಪನ್ ಮಾಡುವಾಗ ಆಗಿರ್ಬೋದು ಅಥವಾ ಒಂದು ಆ್ಯಪನ್ನು ಯೂಸ್ ಮಾಡುವಾಗ ತುಂಬ ಆ್ಯಡ್ಸ್ ಬರ್ತಾ ಇರುತ್ತೆ. ಈ ಒಂದು ಆ್ಯಡ್ಸಿಂದ ಬರುವ ಎಲ್ಲ ಒಂದು ಹಣ ಕೇವಲ ಕಂಪ್ನಿಗೆ ಆಗುತ್ತೆ ಹೊರತು ಕ್ರಿಯೇಟರ್ಸ್ಗೆ ಇದರಿಂದ ಯಾವುದೇ ರೀತಿಯ ಹಣ ಸಿಗಲ್ಲ. ಸೊ ಇದೊಂದು ಎರಡನೇ ಡಿಸ್ಅಡ್ವಾಂಟೇಜಸ್ ಅಂತ ಹೇಳ್ಬೋದು. ಸೊ ಇನ್ನು ಮೂರನೇದಾಗಿ, ಇಲ್ಲಿ ಯಾವುದೇ ರೀತಿಯ ಕಾಪಿರೈಟ್ ಅಂತಕ್ಕಂಥ ವರ್ಡೇ ಇಲ್ಲ. ಸೊ ಇಲ್ಲಿ ನೀವು ಯಾರದೇ ಒಂದು ಮ್ಯೂಸಿಕನ್ನು 60 ಸೆಕೆಂಡ್ವರೆಗೆ ಯೂಸ್ ಮಾಡ್ಬೋದು, ಯಾರದೇ ಡೈಲಾಗನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ ಕಾಪಿರೈಟ್ ಅನ್ನೋ ಒಂದು ಮಾತೇ ಬರಲ್ಲ ಇಲ್ಲಿ. ಸೊ ಇದೊಂದು ಮೂರನೇ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಯಾಕಂದರೆ ಕಾಪಿರೈಟ್ ತುಂಬ ಮುಖ್ಯ ಆಗುತ್ತೆ. ಇನ್ನು ಈಗ ತುಂಬ ಜನ ಆಲ್ರೆಡಿ ಒಂದು ಕಾಪಿರೈಟೆಡ್ ಮ್ಯೂಸಿಕ್ ಇರ್ತಾರೆ, ಅನ್ನೋ ಒಂದು ಆರ್ಟಿಸ್ಟ್ ಎಲ್ಲ ಮಾಡಿರ್ತೀರ. ಬಟ್ ನೀವು ಕೇವಲ ಈ ಒಂದು ಪ್ಲಾಟ್ಫಾರ್ಮಲ್ಲಿ ಮಾತ್ರ ಶೇರ್ ಮಾಡಬೇಕಾಗುತ್ತೆ. ಬಟ್ ನೀವು ಬೇರೆ ಕಡೆ ಏನಾದರೂ ಯೂಟ್ಯೂಬಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಹೋದರೆ ನಿಮ್ಗೆ ಅಲ್ಲಿ ಶೇರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ಸ್ಟ್ರಿಕ್ಟ್ ಆಗಿರತಕ್ಕಂಥ ಒಂದು ಕಾಪಿರೈಟ್ ರೂಲ್ಸ್ ಇರುತ್ತೆ. ಸೊ ಇದೊಂದು ಡಿಸ್ಅಡ್ವಾಂಟೇಜಸ್ ಅಂತ ಹೇಳ್ಬೋದು. ಇನ್ನು ಮೂರನೇದಾಗಿ, ಇಲ್ಲಿ ತುಂಬ ಏಜ್ ರಿಸ್ಟ್ರಿಕ್ಷನ್ ತುಂಬ ಅಂದರೆ ತುಂಬ ಮುಖ್ಯ. ನೀವೇನಾದರೂ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗಳಲ್ಲಿ ಒಂದು 18+ ಕಂಟೆಂಟನ್ನು ಹುಡ್ಕೋಕ್ಕಾದ್ರೆ ಸಿಗಲ್ಲ ನಿಮಗೆ. ಇನ್ ಕೇಸ್ ಅಪ್ಲೋಡ್ ಮಾಡಿದರೂ ಕೂಡ ಟೂಲ್ಸ್ ಡೇ ಬೈ ಡೇ ಡಿಟೆಕ್ಟ್ ಮಾಡಿಬಿಟ್ಟು ಅದನ್ನು ಒಂದು ಚಾನಲ್ನ ಡಿಲೀಟ್ ಮಾಡಿಬಿಡ್ತಾರೆ. ಸೊ ಬಟ್ ಇಲ್ಲಿ ಹಾಗಲ್ಲ, ಇದೊಂದು ಓಪನ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಸೊ ಇದೊಂದು ಮೇನ್ ಡಿಸ್ಅಡ್ವಾಂಟೇಜಸ್ ಇಲ್ಲಿ ನಾನು ಆ್ಯಪನ್ನು ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ತುಂಬ ಜನ ಕ್ರಿಯೇಟರ್ಸ್ ಇರ್ತಾರೆ, ನೀವು ಕೂಡ ಒಂದು ಡಬ್ ಸ್ಮ್ಯಾಶ್ ವಿಡಿಯೋಗಳನ್ನ ಇಲ್ಲಿ ಹಾಕ್ತಾ ಇರ್ತಾರೆ, ದಿವಸಕ್ಕೆ 4-5 ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ನೀವು ಎಫರ್ಟ್ ಹಾಕ್ತಾ ಇದ್ದೀರಾ ಅಂತಂದರೆ ಅದರಿಂದ ನಿಮಗೇನಾದರೂ ಸ್ವಲ್ಪ ಒಂದು ಆ್ಯಪ್ ಕಡೆಯಿಂದ ಏನಾದರೂ ಸಹಾಯ ಆಗಲಿ ಅಥವಾ ಏನಾದರೂ ಒಂದಿಷ್ಟು ಹಣವನ್ನು ಕೊಟ್ಟರೆ ನಿಮಗೂ ಕೂಡ ಲಾಭ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಕೇವಲ ಬರೀ ಆ್ಯಡ್ಸಿಂದ ಕಂಪ್ನಿಗೆ ಮಾತ್ರ ಹಣ ಹೋಗ್ತಾ ಇರುತ್ತೆ. ಬಟ್ ನೀವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ನಿಮಗೆಲ್ಲ ತುಂಬ ಟ್ಯಾಲೆಂಟ್ ಇತ್ತು ಅಂತಂದರೆ ಫೇಸ್ಬುಕ್ ಯೂಸ್ ಮಾಡ್ಕೊಳ್ಳಿ, ಇದು ಆಮೇಲೆ ಒಂದು ಯೂಟ್ಯೂಬ್ ಯೂಸ್ ಮಾಡ್ಕೊಳ್ಳಿ, ಶಾರ್ಟ್ ಮೂವೀಸ್ ಮಾಡಿ. ಅಲ್ಲಿ ನಿಮ್ಮ ಒಂದು ಟ್ಯಾಲೆಂಟ್ ಜೊತೆಗೆ ನಿಮ್ಮ ಒಂದು ಪರಿಶ್ರಮಕ್ಕೆ ತಕ್ಕ ಒಂದು ಫಲನೂ ಸಿಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಹಾಗಾದರೆ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರ ವಾಟ್ಸಪ್ ಗ್ರೂಪಲ್ಲಿ ಈ ಕೂಡಲೇ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.